ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಬನಾನಾ ಹಲ್ವಾ ಹೇಗೆ ಮಾಡೋದು ಅಂತ ನೋಡೋಣ. ತುಂಬ ಸಾಫ್ಟಾಗಿ ಬರೋ ರೆಸಿಪಿ, ತುಂಬ ಈಸಿ ರೆಸಿಪಿ. ಇದಕ್ಕೆ ನಾನು 5 ರಿಂದ 6 ಹಣ್ಣಾಗಿರೋ ಬಾಳೆಹಣ್ಣು ತೊಗೊಂಡಿದ್ದೀನಿ. ಅದ್ರ ಜೊತೆಗೆ ಅರ್ಧ ಕಪ್ಪಷ್ಟು ಗೋಧಿ ಹಿಟ್ಟು ತೊಗೊಂಡಿದ್ದೀನಿ. ಸೊ ಅರ್ಧ ಕಪ್ಪಷ್ಟು ಬೆಲ್ಲದ ಪುಡಿ ತೊಗೊಂಡಿದ್ದೀನಿ, 1/4 ಕಪ್ಪಷ್ಟು ತುಪ್ಪ, ಜೊತೆಗೆ 1/4 ಕಪ್ಪಷ್ಟು ಚಿರೋಟಿ ರವೆ ತೊಗೊಂಡಿದ್ದೀನಿ, ಒಂದು ಸ್ವಲ್ಪ ಏಲಕ್ಕಿ ಪುಡಿ, ಇಲ್ಲಿ ಸ್ವಲ್ಪ ಗೋಡಂಬಿ ಮತ್ತು ವಾಲ್ನಟ್ಸ್ ತೊಗೊಂಡಿದ್ದೀನಿ. ಸೊ ಇಷ್ಟೇ ರೆಸಿಪಿಯಲ್ಲಿ ಆಗೋವಂಥ ಸೂಪರಾಗಿರೋ ಹಲ್ವಾ. ಹೇಗೆ ಮಾಡೋದು ಅಂತಂದರೆ, ಎಲ್ಲ ಬನಾನಾಸ್ನು ನೀವು ನೀಟಾಗಿ ಪ್ಯೂರಿ ಮಾಡ್ಕೊಳ್ಳಿ. ನೀಟಾಗಿ ಮಿಕ್ಸಿ ಮಾಡ್ಕೊಂಡು ಪ್ಯೂರಿ ಮಾಡಿಕೊಂಡು, ಇಲ್ಲಿ ಜಾಗರಿ ಏನು ತೊಗೊಂಡಿರ್ತೀರಲ್ಲ ಬೆಲ್ಲ, ಅದಕ್ಕೆ ಒಂದು ಸ್ವಲ್ಪ ನೀರು ಹಾಕಿಬಿಟ್ಟು ಅದನ್ನು ಪಾನಕ ರೆಡಿ ಮಾಡ್ಕೊಳ್ಳಿ. ಸೊ ಪಾನಕ ರೆಡಿ ಆದ ತಕ್ಷಣ ಇಲ್ಲಿ ನಾನು ಸ್ವಲ್ಪ ತುಪ್ಪದಲ್ಲಿ 1/4 ಕಪ್ಪಷ್ಟು ತುಪ್ಪ ಹಾಕ್ಕೊಂಡು ಅದರಲ್ಲಿ ನೀಟಾಗಿ ಹುರ್ಕೋತಾ ಇದ್ದೀನಿ ಗೋಧಿ ಹಿಟ್ಟನ್ನು. ನೋಡಿ, ಇದು ನೀಟಾಗಿ ತುಪ್ಪದಲ್ಲಿ ಮಿಕ್ಸ್ ಆಗಬೇಕು. ಮಿಕ್ಸ್ ಆದಮೇಲೆ ನಾನು 1/4 ಕಪ್ಪಷ್ಟು ರವೆ ಏನು ತೊಗೊಂಡಿದ್ದೀನಲ್ಲ ಅದು ಹಾಕೋತಾ ಇದ್ದೀನಿ. ಸೊ ಇದು ನೀಟಾಗಿ ಮಿಕ್ಸ್ ಮಾಡ್ತಾ ಮಾಡ್ತಾ ಪೌಡರ್ ಥರ ಆಗುತ್ತೆ. ನೋಡಿ, ಈ ಥರ ಪೌಡರ್ ಥರ ಆದಮೇಲೆ ನೀವು ಬನಾನಾ ಪ್ಯೂರಿ ಏನು ರೆಡಿ ಮಾಡ್ಕೊಂಡಿರ್ತೀರಲ್ಲ ಅದನ್ನು ಇದಕ್ಕೆ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದು ಮಿಕ್ಸ್ ಮಾಡ್ತಾ ಮಾಡ್ತಾ ಒಂಥರ ಹಲ್ವಾ ಥರ ಸಾಫ್ಟಾಗಿ ಈ ಥರ ಬರುತ್ತೆ. ಸೊ ಈ ಥರ ಬಂದಾಗ ನೀವು ಏನು ಬೆಲ್ಲದ್ದು ನೀರು ಏನು ಮಾಡ್ಕೊಂಡಿರ್ತೀವಲ್ಲ, ಬೆಲ್ಲ ಕರಗಿಸ್ಕೊಂಡಿರ್ತೀವಲ್ಲ ಅದನ್ನು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸೊ ಇದು ಬೆಲ್ಲ ಪಾಕ ಬರಬೇಕಾಗಿಲ್ಲ, ಜಸ್ಟ್ ಕರಗಿದ್ರೆ ನಮಗೆ ಸಾಕು. ಸೊ ಇಲ್ಲಿ ಈ ಸ್ಟೆಪ್ ತುಂಬ ಇಂಪಾರ್ಟೆಂಟ್. ನೀಟಾಗಿ ನೀವು ಮಿಕ್ಸ್ ಮಾಡ್ತಾ ಹೋದರೆ ಈ ಸಾಫ್ಟ್ ಟೆಕ್ಸ್ಚರ್ ಬರುತ್ತೆ. ಇದು ಪ್ಯಾನಿಂದ ಬಿಡಕ್ಕೆ ಸ್ಟಾರ್ಟ್ ಆಗುತ್ತೆ. ನಾನು ಇನ್ನೊಂದು ಸ್ವಲ್ಪ ತುಪ್ಪ ಹಾಕ್ಕೊಂಡ್ಬಿಟ್ಟು ಇನ್ನೊಂದು ಸ್ವಲ್ಪ ನೀಟಾಗಿ ಅದನ್ನು ಪ್ಯಾನಿಂದ ಬಿಡ್ಕೋತಾ ಇದೆ. ನೋಡಿ, ಇದು ಶೇಪ್ ಹೋಲ್ಡ್ ಮಾಡ್ತಾ ಇದೆ ಇವಾಗ. ಸೊ ಈ ಥರ ಬಂದಾದಮೇಲೆ ಸ್ವಲ್ಪ ಇಲಾಚಿ ಪೌಡರ್, ಆಪ್ಷನಲ್ ಆಗಿ ಸ್ಯಾಫ್ರನ್ ಕಲರ್ ಕೂಡ ಹಾಕೋಬೋದು. ಹಾಕ್ಕೊಂಡ್ರೆ ಹಲ್ವಾ ಈಸ್ ರೆಡಿ. ಸೊ ಇದನ್ನು ನೀವು ಯಾವುದಾದ್ರೂ ಕಂಟೈನರ್ಗೆ ಹಾಕ್ಕೊಂಡು ಅದು ಸೆಟಲ್ ಆಗೋದಕ್ಕೆ ಬಿಡಬೇಕು. ತುಂಬ ಈಸಿ ರೆಸಿಪಿ. ಬಾಳೆಹಣ್ಣು ಬೇಕಿದ್ರೆ ಉಳಿದಿದ್ರೆ ಕೂಡ ಮಾಡ್ಬೋದು, ಅಥವಾ ಮಕ್ಕಳಿಗೂ ಕೂಡ ಇಷ್ಟ ಆಗೋ ಥರ ರೆಸಿಪಿ ಇದು. ಸ್ವಲ್ಪ ಸ್ವೀಟಾಗಿ ಸ್ವಲ್ಪ ಸೋರಿ ಕೂಡ ಇರುತ್ತೆ. ಟ್ರೈ ಮಾಡಿ ನೋಡಿ, ರೆಸಿಪಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ. ನಾನಿಲ್ಲಿ ಸೆಟಲ್ ಮಾಡಿಬಿಟ್ಟು ಸ್ವಲ್ಪ ಕ್ಯಾಶ್ಯೂಸ್ ಮತ್ತು ವಾಲ್ನಟ್ಸ್ ಹಾಕೋತಾ ಇದ್ದೀನಿ. ಸೊ ಇದು ಕಂಪ್ಲೀಟ್ಲಿ ಆಪ್ಷನಲ್. ಇದು ಒಂದು 2 ಅವರ್ ಅಥವಾ 1 ರಿಂದ 2 ಅವರ್ ಬಿಟ್ಟರೆ ಸಾಕು, 1 ಅವರ್ ಬಿಟ್ಟರು ಸಾಕು. ಸೊ ಇದು ಯಾಕೆ ಬಿಡಬೇಕು ಅಂತಂದರೆ, ನೀವು ಕಟ್ ಮಾಡೋ ಹಾಗಿದ್ರೆ ಅದು ನೀಟಾಗಿ ಸೆಟಲ್ ಆಗುತ್ತೆ. ಹಲ್ವಾ ಥರ ತಿನ್ನೋಗಾಗಿದ್ದರೆ ಇಟ್ಸ್ ರೆಡಿ ಟು ಈಟ್. ನೋಡಿ, ಈ ಥರ ನಾನು ಕಟ್ ಮಾಡಿ ತೋರಿಸ್ತಾ ಇದ್ದೀನಿ ಬನಾನಾ ಹಲ್ವಾ. ಹೇಗೆ ಬಂತು ಅಂತ ರೆಸಿಪಿ ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್.